ಬಾವಿಯೊಂದರಲ್ಲಿ ಪತ್ತೆಯಾದ ಬುಲೆಟ್ ಬೈಕ್ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ಇನ್ನು ಬುಲೆಟ್ ಬೈಕ್ನ ಬೆನ್ನು ಬಿದ್ದ ಪೊಲೀಸರು ಬೈಕ್ ಮಾಲೀಕನನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬುಲೆಟ್ ಬೈಕ್ ಅನ್ನ ಕದ್ದ ಕಳ್ಳ ಯಾರು? ಕದ್ದ ಬೈಕ್ ಬಾವಿಗೆ ಹಾಕಿದಾದ್ರೂ ಯಾಕೆ? ಬೈಕ್ ಮಾಲೀಕನಿಗೂ ಹಾಗೂ ಕಳ್ಳನಿಗೂ ಅದೆಂಥ ದ್ವೇಷ ಅನ್ನೋ ಪ್ರಶ್ನೆಗಳು ಈಗ ಕಾಡತೊಡಗಿದೆ. ಈ ಕುರಿತ ವರದಿ ಇಲ್ಲಿದೆ. ಬಾವಿಯಲ್ಲಿ ಬಿದ್ದಿದ್ದ ಬುಲೆಟ್ ಬೈಕ್ ರಹಸ್ಯ ಬಯಲು. ಬಾವಿಯಲ್ಲಿ ಸಿಕ್ಕ 8 ತಿಂಗಳ ಹಿಂದೆ ಕಳುವಾಗಿದ್ದ ಬೈಕ್. ಬುಲೆಟ್ ಕದ್ದು ಬಾವಿಗೆ ಬಿಸಾಡಿದ್ದಾದ್ರೂ ಯಾಕೆ? ಬೈಕ್ ಮಾಲೀಕನ ಮೇಲೆ ಕಳ್ಳನಿಗೆ ಅದೆಂಥ ದ್ವೇಷವೋ? ಹೌದು, ಫೆಬ್ರವರಿ 5ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಹರಪುರ ಗ್ರಾಮದ ಬಳಿಯ ಬಾವಿಯೊಂದರಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಪತ್ತೆಯಾಗಿತ್ತು. ಜನರು ಅರೆ ಇದೇನಪ್ಪ ಬಾವಿಯಲ್ಲಿ ಬುಲೆಟ್ ಬೈಕ್ ಅಂತ ಕುತೂಹಲದಿಂದ ಕಣ್ತುಂಬಿಕೊಂಡಿದ್ರು. ಪೊಲೀಸರು ಹಾಗೂ ಸ್ಥಳೀಯರು ಹರಸಾಹಸಪಟ್ಟು ಬಾವಿಯ ನೀರನ್ನೆಲ್ಲ ಹೊರಹಾಕಿ ಬಾವಿಯಲ್ಲಿದ್ದ ಬುಲೆಟ್ ಬೈಕ್ ಅನ್ನ ಮೇಲಕ್ಕೆತ್ತಿದ್ರು. ಆದ್ರೆ ಮೇಲೆ ಎತ್ತಿ ನೋಡಿದ್ರೆ ಬೈಕ್ನ ನಂಬರ್ ಪ್ಲೇಟೇ ಇರಲಿಲ್ಲ. ಬುಲೆಟ್ ಬೈಕ್ನ ಸೀಟ್ ಕವರ್ ಸಹ ಚಿತ್ರ ವಿಚಿತ್ರವಾಗಿ ಕಟ್ ಮಾಡಲಾಗಿತ್ತು. ಬೈಕ್ನ ಟ್ಯಾಂಕ್ ಜಜ್ಜಿ ಹಾಕಲಾಗಿತ್ತು. ಹೆಡ್ಲೈಟ್ ಮುಂಭಾಗ ಹೊಡೆದು ಹಾಕಿ ಬಾವಿಗೆ ಬಿಸಾಡಲಾಗಿತ್ತು. ಹೀಗೆ ಚಿತ್ರ ವಿಚಿತ್ರವಾಗಿ ವಿಕೃತವಾಗಿ ಅದ್ಯಾಕೆ ಹೀಗೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಕಾಡತೊಡಗಿವೆ. ಬೈಕ್ ರಹಸ್ಯ ಭೇದಿಸಲು ಮುಂದಾದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕೊನೆಗೆ ಬೈಕ್ ಚಾಸಿ ನಂಬರ್ ಆಧರಿಸಿ ಪರಿಶೀಲನೆ ಮಾಡಿದಾಗ ಬೈಕ್ ಮಾಲೀಕ ಕಿರಣ್ ಕುಮಾರ್ ಎಂಬುದು ಪತ್ತೆಯಾಗಿದೆ. ಅದು ಬೈಕ್ದು ನಾವು ಒಂದು ವೇಲಲ್ಲಿ ಸಿಕ್ಕಿದೆ. ಅದು ಎಲ್ಲ ಫುಲ್ ಖರಾಬ್ ಆಗಿದೆ ಬೈಕ್. ನಾವು ಪತ್ತೆ ಮಾಡಿದ್ದೀವಿ. ಒಬ್ಬರು ಪರ್ಸನ್ ಕಿರಣ್ ಕುಮಾರ್ ರೆಡ್ಡಿ ಅವರು ಒಪ್ಕೊಂಡಿದ್ದಾರೆ. ಅವರದ್ದು ಬೈಕ್ ಇದೆ. ಅರೌಂಡ್ 20-25 ಡೇಸ್ ಬ್ಯಾಕ್ ಮಿಸ್ಸಿಂಗ್ ಆಗಿದೆ ಬೈಕ್ ಅವರು. ಬಟ್ ನಮಗೆ ಕಂಪ್ಲೇಂಟ್ ಕೊಡಲಿಲ್ಲ ಯಾವುದು. ಸ್ವಲ್ಪ ಪರಿಶೀಲನೆ ಮಾಡ್ತೀವಿ. ಮೇ ಬಿ ಯಾರು ಈ ಮಿಸ್ಚಿಫ್ ಥರ ಮಾಡಿದ್ದಾರೆ. ಬಿಕಾಸ್ ಮೋಸ್ಟ್ಲಿ ಕಳ್ಳತನ ವಗೇರ ಆಗುತ್ತೆ ತೋ ಅವರು ಯೂಸ್ ಮಾಡ್ತಾರೆ ಅಥವಾ ಬೇರೆ ಡೀಲರ್ಸ್ ವಗೇರಾಗೆ ಮಾರಾಟ ಮಾಡ್ತಾರೆ. ಬಟ್ ಈ ಥರ ಬೈಕ್ ಸಿಕ್ಕಿದೆ ತೋ ಸ್ವಲ್ಪ ಅದು ಈ ಥರದ್ದು ಇಂಪಾರ್ಟೆಂಟ್ ಇಶ್ಯೂ ಇದೆ ಕಿ ಈ ಥರ ಖರಾಬ್ ಮಾಡ್ಕೊಂಡಿದ್ದಾರೆ ಬೈಕ್ಗೆ. ಫುಲ್ ರಸ್ಟ್ ಆಗಿದೆ ಬೈಕ್ಗೆ. ಸೊ ಡೆಫಿನೆಟ್ಲಿ ಏನು ಮಿಸ್ಚಿಫ್ ವಗೇರದು ಆ್ಯಂಗಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಪೊಲೀಸರು ಬೈಕ್ ಚಾಸಿ ನಂಬರ್ ಆಧರಿಸಿ ಪರಿಶೀಲನೆ ನಡೆಸಿದ್ದು ಬೈಕ್ ಮಾಲೀಕ ಕಿರಣ್ ಕುಮಾರ್ ರೆಡ್ಡಿ ಅಂತ ತಿಳಿದು ಬಂದಿದೆ. ಬೈಕ್ ಮಾಲೀಕ ಕಿರಣ್ ಕುಮಾರ್ ರೆಡ್ಡಿ ಮೂಲತಃ ಆಂಧ್ರದವನಾಗಿದ್ದು ಚಿಕ್ಕಬಳ್ಳಾಪುರದ ಮುಷ್ಟೂರು ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. 2024ರ ಮೇ 10ರಂದು ಮನೆಯ ಮುಂಭಾಗ ನಿಲ್ಲಿಸಿದ್ದ ಬೈಕನ್ನ ಯಾರೋ ಕಳ್ಳರು ಕಳ್ಳತನ ಮಾಡಿದ್ರಂತೆ. ಮುಷ್ಟೂರು ಗ್ರಾಮದಿಂದ ಕಳವು ಮಾಡಿದ ಬೈಕನ್ನೇ ಇದೇ ಮುಷ್ಟೂರು ಗ್ರಾಮದಿಂದ 3 ಕಿಲೋಮೀಟರ್ ದೂರದ ಹರಿಹರಪುರ ಗ್ರಾಮದ ಬಳಿಯ ಬಾವಿಗೆ ಬಿಸಾಕಿದ್ದಾರೆ. ನನ್ನ ಗಾಡಿ ಕಲ್ತೋಗಿದ್ದು ಮೇ 10 ತಾರೀಕು ನೈಟು. 11 ತಾರೀಕು ನೋಡ್ಕೊಂಡಿದ್ದು. ಗಾಡಿ ಸ್ಟೇಷನ್ಗೆ ಹೋದರೆ ನಮ್ದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಯಿತು. ಇನ್ಶೂರೆನ್ಸ್ ಇಲ್ಲ ಅನ್ನಿ ಹೇಳಿದ್ದು. ಅದಕ್ಕೆ ಎಂಕ್ವೈರಿ ಮಾಡಿಕೊಡ್ತೀನಿ, ಏನಾದ್ರು ಸಿಕ್ಕಿದ್ರೆ ಹೇಳ್ತೀನಿ ಪೊಲೀಸ್ ಮಾಡಿದೆ. ಇವತ್ತು ಇಲ್ಲಿ ಬಾಯಲ್ಲಿ ಸಿಕ್ಕಿತ್ತು. ಅದು ಯಾರೋ ನಮ್ಮ ಫ್ರೆಂಡ್ಸು ನಮ್ಗೆ ವಾಟ್ಸಪ್ ಫೋನ್ ಕಳಿಸಿ ನೋಡು ನಿಮ್ಮ ಗಾಡಿನ ನಾನು ಗುರ್ತು ಹಾಕಿ ಬೆಳಿಗ್ಗೆ ಪೊಲೀಸರವ್ರಿಗೆ ಹೇಳ್ಬಿಟ್ಟಿದ್ದು. ಗಾಡಿ ಎಲ್ಲ ಸ್ಕ್ರಾಪಾಗಿ ಇಕ್ಕಿದ್ರು. ಟ್ಯಾಂಕು ಎಲ್ಲ ಸೈಡು ಮಡ್ಗಾಡು ಬ್ಯಾಟ್ರಿ ಗೀಟ್ ಎಲ್ಲ ಹೊಡೆದಾಕಿದ್ದು. ನೋಡ್ಕೊಂಡಿದ್ದು ಹಂಗೆ ಸ್ಟೇಷನಲ್ಲಿ ಹೋಗಿಲ್ಲ. ಸ್ವಲ್ಪ ಆಚೆ ಕೆಲಸ ಇದೆ ಮೋಡಿಸ್ಕೊಂಡು ಹೋಗ್ಬೇಕು. ಅದು ಯಾರನ್ನು ಗೊತ್ತಿಲ್ಲ ಸರ್. ಯಾರ ಹೆಸರನ್ನೇ ಕೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಒಟ್ನಲ್ಲಿ ಬೈಕ್ ಕಳ್ಳತನ ಮಾಡಿರುವ ಕಳ್ಳ ಕಳವು ಮಾಡಿದ ಬೈಕ್ ಮಾರಾಟ ಮಾಡುವ ಬದಲು ಆತ ಬಳಸುವ ಬದಲು ಬಾವಿಗೆ ಬಿಸಾಡಿದ್ದಾದ್ರೂ ಯಾಕೆ? ಬೈಕ್ ಜಜ್ಜಿ ಹಾಕಿ ವಿಕೃತಿ ಮೆರೆದು ಬಾವಿಗೆ ಹಾಕಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗಳು ಈಗ ಪೊಲೀಸರನ್ನ ಹಾಗೂ ಮಾಲೀಕನನ್ನ ಕಾಡತೊಡಗಿವೆ. ಮಾಲೀಕ ಕಿರಣ್ ಕುಮಾರ್ ಮೇಲೆ ದ್ವೇಷಕ್ಕೆ ಕೃತ್ಯ ಮಾಡಿರಬಹುದು ಅಂತ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಕೃತ್ಯ ಮಾಡಿದ ಕಳ್ಳ ಸಿಗ್ತಾನಾ ಇಲ್ವಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.